ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ IRFC ಲಾಸ್ಟ್ ಒಂದು ವರ್ಷದ ಹೈ ಪ್ರೈಸ್ ಬಂದು ₹229 ಆಗಿರುತ್ತೆ. ಈಗ ₹137 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಸ್ಟಾಕ್ ಪ್ರೈಸ್ ಬಿದ್ದಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 40% ಅಷ್ಟು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಈ ಸ್ಟಾಕ್ ಸಿಗ್ತಾ ಇದೆ. RVNL ಕಳೆದ ಒಂದು ವರ್ಷದ ಹೈ ಪ್ರೈಸ್ ಬಂದು ₹647, ಇವತ್ತು ಕೇವಲ ₹400 ಅಲ್ಲಿ ಟ್ರೇಡ್ ಆಗ್ತಾ ಇದೆ. HAL ಒಂದು ವರ್ಷದ ಹೈ ಪ್ರೈಸ್ ಬಂದು ₹5,674, ಈಗ ಕೇವಲ ₹3,692 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ₹2,930 ಹೈ ಪ್ರೈಸ್ ಆಗಿತ್ತು, ಈಗ ಸದ್ಯಕ್ಕೆ ₹2,202 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹುಡ್ಕೋ ಕಳೆದ ಒಂದು ವರ್ಷದ ಹೈ ಪ್ರೈಸ್ ಬಂದು ₹353 ಆಗಿತ್ತು, ಈಗ ಕೇವಲ ₹203 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಷ್ಟೇ ಅಲ್ಲದೆ ಯಾವುದೇ ಗವರ್ಮೆಂಟ್ ಸ್ಟಾಕ್ಸ್ ತಗೊಂಡ್ರು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ ಅನ್ನ ತಗೊಂಡ್ರು ಅರ್ಧಕ್ಕರ್ಧ ನೆಲ ಕಚ್ಚಿವೆ ಅಂತ ಹೇಳ್ಬೋದು. ಶಾರ್ಪ್ ಡೌನ್ ಫಾಲ್ ಅನ್ನ ನಾವು ನೋಡ್ತಾನೆ ಇದ್ದೀವಿ. ಇನ್ನೇನು ರಿಕವರಿ ಆಗತ್ತೆ, ಬಜೆಟ್ ಬರ್ತಾ ಇದೆ, ಒಂದೊಳ್ಳೆ ಫಂಡ್ ಅಲೋಕೇಶನ್ ಆಗತ್ತೆ. ಫಂಡ್ ಅಲೋಕೇಶನ್ ಆಗಿ PSU ಸ್ಟಾಕ್ಸ್ ಗೆ ಮತ್ತೆ ಜೀವ ಬರುತ್ತೆ ಅಂತ ಇನ್ವೆಸ್ಟರ್ಸ್ ಎಲ್ಲರೂ ಕೂಡ ಕಾದು ಕೂತಿದ್ರು. ಬಟ್ ಈ ಬಜೆಟ್ ಅಲ್ಲಿ ಏನಾಯ್ತು? ಬಜೆಟ್ ಇಂದ PSU ಸ್ಟಾಕ್ಸ್ ಗೆ ಏನಾದ್ರೂ ಬೆನಿಫಿಟ್ ಸಿಗ್ತಾ ಇದೆಯಾ? ಸಿಗುವಂತಹ ಚಾನ್ಸಸ್ ಇದೆಯಾ? ಅಥವಾ ಗೌರ್ಮೆಂಟ್ ಸ್ಟಾಕ್ ಗಳ ಕತೆ ಮುಗೀತಾ? ರೈಲ್ವೆ ಸ್ಟಾಕ್ ಗಳ ಹಣೆ ಬರಹ ಅಷ್ಟೇನಾ? ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಲಾಸ್ಟ್ ಆಲ್ಮೋಸ್ಟ್ ಒಂದು ವರ್ಷದಿಂದ PSU ಸ್ಟಾಕ್ಸ್ ಬೀಳ್ತಾನೆ ಹೋಗ್ತಾ ಇದೆ. 2025 ಸ್ಟಾರ್ಟ್ ಆದ್ಮೇಲೆ ಇನ್ನೇನು ಫೆಬ್ರವರಿ 1ನೇ ತಾರೀಕು ಬಜೆಟ್ ಅನ್ನೋದು ಬರ್ತಾ ಇದೆ. ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ರವರು PSU ಸ್ಟಾಕ್ಸ್ ಗಳಿಗೆ, ಎಸ್ಪೆಷಲಿ ರೈಲ್ವೆ ಸೆಕ್ಟರ್ ಇರ್ಬೋದು, ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಅಥವಾ ಹೌಸಿಂಗ್ ಡೆವಲಪ್ಮೆಂಟ್ ಅಥವಾ ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಒಂದೊಳ್ಳೆ ಫಂಡ್ ಅಲೋಕೇಶನ್ ಕೊಡ್ತಾರೆ, ಒಂದೊಳ್ಳೆ ಬಜೆಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅಂತ ಎಲ್ಲರೂ ಕಾದ್ ಕೂತಿದ್ರು. ಬಟ್ ಬಜೆಟ್ 2025ರಲ್ಲಿ ಏನಾಯ್ತು? ಮಿಡ್ಲ್ ಕ್ಲಾಸ್ ಪೀಪಲ್ ಗೆ 12 ಲಕ್ಷದ ತನಕ ಯಾವುದೇ ರೀತಿ ತೆರಿಗೆ ಕಟ್ಟೋ ಆಗಿಲ್ಲ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ಮಾಡಿದ್ದಾರೆ. ಅದೊಂದು ಒಳ್ಳೆ ಬೆನಿಫಿಟ್ ಆಗಿರುತ್ತೆ. ಮಿಡ್ಲ್ ಕ್ಲಾಸ್ ಎಷ್ಟೋ ಒಂದು ಲಕ್ಷಾಂತರ ಜನಕ್ಕೆ ಅದೊಂದು ಬೆನಿಫಿಟ್ ಆಗಿರುತ್ತೆ. ಬಟ್ ಇದೇ ಬಜೆಟ್ ಅಲ್ಲಿ ಇನ್ವೆಸ್ಟರ್ಸ್ ಗೆ ಯಾವ ರೀತಿ ಬೆನಿಫಿಟ್ ಆಯ್ತು? ಯಾವ ಸೆಕ್ಟರ್ಸ್ ಗೆ ಫಂಡ್ ಅಲೋಕೇಶನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಯಾವ ಸೆಕ್ಟರ್ ಗೆ ಇದು ಡೌನ್ ಫಾಲ್ ಆಗುವಂತಹ ಚಾನ್ಸಸ್ ಇದೆ ಅಂತ ನಾವು ನೋಡೋದಾದ್ರೆ, ಅದರಲ್ಲಿ PSU ಸ್ಟಾಕ್ಸ್ ಗಳಾಗಿರುವಂತಹ ರೈಲ್ವೆ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಅಥವಾ ಅದರ್ PSU ಸ್ಟಾಕ್ಸ್ ಗಳಿಗೆ ಯಾವುದೇ ರೀತಿಯ ಬೆನಿಫಿಟ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗ್ಲಿಲ್ಲ. ರೈಲ್ವೆ ಸ್ಟಾಕ್ಸ್ ಇರ್ಬೋದು, ಡಿಫೆನ್ಸ್ ಸ್ಟಾಕ್ಸ್ ಇರ್ಬೋದು, ಬಜೆಟ್ ಡೇನೆ ಡೌನ್ ಫಾಲ್ ಆಗೋದಕ್ಕೆ ಶುರುವಾಯಿತು. ಏನಕ್ಕೆ ಅಂತ ನಾವು ನೋಡೋದಾದ್ರೆ, ಇದಕ್ಕೆ ಮೇಜರ್ 3 ರೀಸನ್ಸ್ ಅನ್ನ ನಾವು ನೋಡಬಹುದು. ಅದರಲ್ಲಿ ಮೊದಲನೆಯದು ಬಜೆಟ್ ಅಲೋಕೇಶನ್ ಅನ್ನೋದು ಕರೆಕ್ಟ್ ಆಗಿ ಆಗಿಲ್ಲ. ಕೆಪೆಕ್ಸ್ ಮೇಲೆ ತುಂಬಾ ಜನರ ಕಣ್ಣಿತ್ತು. ಕೆಪೆಕ್ಸ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಗವರ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡುತ್ತೆ, ಎಸ್ಪೆಷಲಿ ರೈಲ್ವೆ ಸೆಕ್ಟರ್ ಗಾಗಿರ್ಲಿ, ಡಿಫೆನ್ಸ್ ಸೆಕ್ಟರ್ ಗಾಗಿರ್ಲಿ, ಅದರ್ PSU ಸ್ಟಾಕ್ಸ್ ಸೆಕ್ಟರ್ ಗಾಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿತ್ತು. ಬಟ್ ಈ ಸಲ ನಾವು ನೋಡೋದಾದ್ರೆ ಯೂನಿಯನ್ ಬಜೆಟ್ 2025ರಲ್ಲಿ ಇಂಡಿಯನ್ ರೈಲ್ವೇಸ್ಗೆ 2,52,000 ಕೋಟಿ ಫಂಡ್ ಅಲೋಕೇಶನ್ ಅನ್ನ ಮಾಡಿದ್ದಾರೆ. ಎಸ್ಪೆಷಲಿ ಈ ಬಜೆಟ್ ಅಲ್ಲಿ ಇಂಡಿಯನ್ ರೈಲ್ವೇಸ್ಗೆ 2.52 ಲ್ಯಾಕ್ ಕ್ರೋರ್ ಫಂಡ್ ಅಲೋಕೇಶನ್ ಅನ್ನ ಮಾಡಿದ್ದಾರೆ. ಫಂಡ್ ಅಲೋಕೇಶನ್ ಅನ್ನೋದು ಪ್ರೀವಿಯಸ್ ಬಜೆಟ್ ಅಲ್ಲಿ ಕೂಡ ಇಷ್ಟೇ ಅಲೋಕೇಶನ್ ಅನ್ನ ಮಾಡಿದ್ರು. ಈ ವರ್ಷ ಕೂಡ 2025ಕ್ಕೂ ಕೂಡ ಅಷ್ಟೇ ಅಲೋಕೇಶನ್ ಅನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಡಿಕ್ರೀಸ್ ಆಗಿರ್ಲಿ, ಇನ್ಕ್ರೀಸ್ ಆಗಿರ್ಲಿ ಮಾಡಿಲ್ಲ. ಇದೊಂದು ಸ್ಟೇಬಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ. ಎಸ್ಪೆಷಲಿ ಈ ಸಲ ರೈಲ್ವೆ ಬಜೆಟ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡಿತ್ತು ಮಾರ್ಕೆಟ್, ಬಜೆಟ್ ಅಲೋಕೇಶನ್ ಅನ್ನೋದು ಪ್ರೀವಿಯಸ್ ಇಯರ್ ಗಿಂತ ಈ ವರ್ಷ ಜಾಸ್ತಿ ಆಗತ್ತೆ ಅಂತ. ಯಾಕೆ ಅಂದ್ರೆ ಲಾಸ್ಟ್ 2 ವರ್ಷದಿಂದ ಕೂಡ ಆಲ್ಮೋಸ್ಟ್ ಸಿಮಿಲರ್ ಫಂಡ್ ಅಲೋಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ಏನಾಗುತ್ತೆ? ಸ್ಟೇಬಲ್ ಆಗತ್ತೆ. ಗ್ರೋತ್ ಅನ್ನೋದು ಬರುವಂತ ದಿವಸಗಳಲ್ಲಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಈ ಇಂಡಿಯನ್ ರೈಲ್ವೆ ಸೆಕ್ಟರ್ ಗೆ ಒಂದಷ್ಟು ಅಲೋಕೇಶನ್ ಅನ್ನೋದನ್ನ ಜಾಸ್ತಿ ಮಾಡಿದ್ರೆ, ಒಂದಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದ್ರೆ ರೈಲ್ವೆ ಸ್ಟಾಕ್ಸ್ ಗೆ ಒಂದು ಬೂಮ್ ಬರುವಂತ ಚಾನ್ಸಸ್ ಇತ್ತು. ಬಟ್ ಈ ಬಜೆಟ್ ಅಲ್ಲಿ ಅದು ಆಗಿಲ್ಲ. ಇದೇ ಕಾರಣಕ್ಕೆ ಇಂಡಿಯನ್ ರೈಲ್ವೆ ಸ್ಟಾಕ್ಸ್ ಏನಿದಾವೆ, ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಇದಾವೆ, ಅದು ನೆಲ ಕಚ್ಚೋದಕ್ಕೆ ಶುರುವಾಯಿತು. ರೈಲ್ವೆ ಸ್ಟಾಕ್ಸ್ ಇನ್ನೂ ಕೂಡ ಅಂಡರ್ ಪ್ರೆಷರ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಅಂತ ಹೇಳ್ಬೋದು. ಇನ್ನು ಡಿಫೆನ್ಸ್ ಅನ್ನ ನಾವು ನೋಡೋದಾದ್ರೆ 6.81 ಲ್ಯಾಕ್ ಕ್ರೋರು ಈ ಸಲ ಅಲೋಕೇಟ್ ಆಗಿರೋದು, 9% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಒಂದು ಡೀಸೆಂಟ್ ಬಜೆಟ್ ಅಂತ ಹೇಳ್ಬೋದು ಡಿಫೆನ್ಸ್ ಸೆಕ್ಟರ್ಗೆ. ಅದರ್ ವೇರಿಯಸ್ ಸೆಕ್ಟರ್ಸ್ ಏನಿದೆ PSU ಸ್ಟಾಕ್ಸ್ ಅಲ್ಲಿ ಫಾಲ್ ಆಗ್ತಾ ಇರೋದಕ್ಕೆ ಡಿಫೆನ್ಸ್ ಅಲ್ಲೂ ಕೂಡ ಒಂದಷ್ಟು ಡ್ರ್ಯಾಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಡಿಫೆನ್ಸ್ ಸೆಕ್ಟರ್ಗೆ ಒಂದಷ್ಟು ಫಂಡ್ ಅಲೋಕೇಶನ್ ರೈಸ್ ಆಗಿದ್ದು, ಇದೊಂದು ಪಾಸಿಟಿವ್ ಆಗಿರುತ್ತೆ. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾಗಿದ್ರೆ, ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ, ನಿಮ್ಗೆ ಟ್ರೇಡಿಂಗ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ನೀವು ಎಂ ಸ್ಟಾಕ್ ಬೈ ಮಿರಾಯಿ ಅಸೆಟ್ ಅವರ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದೊಂದು ಸೆಬಿ ರಿಜಿಸ್ಟರ್ಡ್ ಫರ್ಮ್ ಆಗಿದ್ದು, ಈ
ಈಕ್ವಿಟಿ ಇರ್ಬೋದು, ಡೆಲಿವರಿ ಇರ್ಬೋದು, ಮ್ಯೂಚುವಲ್ ಫಂಡ್ ಮತ್ತೆ IPOs ಮೇಲೆ 0 ಬ್ರೋಕರೇಜ್ ಇರುತ್ತೆ. ಅದೇ ರೀತಿ ಅಕೌಂಟ್ ಓಪನಿಂಗ್ ಫೀ ಕೂಡ ಕಂಪ್ಲೀಟ್ ಆಗಿ 0 ಇರುತ್ತೆ, ಫ್ರೀ ಅಕೌಂಟ್ ಓಪನಿಂಗ್ ಇರುತ್ತೆ. ಅದೇ ರೀತಿ ಅಕೌಂಟ್ ಮೇಂಟೆನೆನ್ಸ್ ಫೀಸ್ ಕೂಡ 0 ಆಗಿರುತ್ತೆ, ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಫ್ಲೆಡ್ಜ್ ಕ್ರಿಯೇಷನ್ ಚಾರ್ಜಸ್ ಕೂಡ 0 ಇರುತ್ತೆ. ಚಾರ್ಜಸ್ ಆನ್ ಕಾಲ್ ಅಂಡ್ ಟ್ರೇಡ್ ಸರ್ವಿಸಸ್ ಕೂಡ 0 ಆಗಿರುತ್ತೆ. ಇನ್ನು ಒನ್ ಆಫ್ ದ ಲೋಯೆಸ್ಟ್ ಬ್ರೋಕರೇಜ್ ಫೀಸ್ ಆಗಿರುತ್ತೆ, ಕೇವಲ ₹5 ಪರ್ ಆರ್ಡರ್ ಆನ್ ಇಂಟ್ರಾಡೇ ಫ್ಯೂಚರ್ಸ್, ಆಪ್ಷನ್ಸ್, MTF ಮತ್ತೆ ಕರೆನ್ಸಿ ಮೇಲೆ ಕೇವಲ ₹5 ಇರುತ್ತೆ ಬ್ರೋಕರೇಜ್ ಅನ್ನೋದು. ಸೊ ಇದರಲ್ಲಿ ನಾವು ಪೇ ಲೆಟರ್ ಅನ್ನುವ ಆಪ್ಷನ್ ಅನ್ನ ಯೂಸ್ ಮಾಡಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅದರ ಇಂಟ್ರೆಸ್ಟ್ ರೇಟು ಕೇವಲ 6.99% ಪರ್ ಆನಮ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹೋಲ್ಡಿಂಗ್ ಪೀರಿಯಡ್ ಬಂದು ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ 20% ನಿಮ್ಮ ಫಂಡ್ ಆಗಿದ್ರೆ 80% ವರೆಗೂ ಕೂಡ ಸ್ಟಾಕ್ ನಿಮ್ಗೆ ಫಂಡಿಂಗ್ ಅನ್ನ ಕೊಡುತ್ತೆ. ಸೊ ಆ ಫಂಡಿಂಗ್ ಇಂಟ್ರೆಸ್ಟ್ ರೇಟ್ ಬಂದು ಅಬೋವ್ 5 crore ಆಗಿದ್ರೆ 0.0192% ಇದ್ರೆ, ಅಬೋವ್ 25 lakh to 5 crore ವರೆಗೂ ಕೂಡ ಕೇವಲ 0.0274% ಆಗಿರುತ್ತೆ. ಅಪ್ ಟು 25 lakh ವರೆಗೂ ಕೂಡ 0.0411% ಇರುತ್ತೆ. ಲೋ ಹೇರ್ ಕಟ್, ಹೈ ಫಂಡಿಂಗ್ ಅನ್ನ ಫಂಡ್ ಮಾಡುತ್ತೆ. ಅನ್ಲಿಮಿಟೆಡ್ ಹೋಲ್ಡಿಂಗ್ ಪೀರಿಯಡ್ ಇರುತ್ತೆ. 0 ಕ್ಯಾಶ್ MTF ಆರ್ಡರ್ಸ್ ಯೂಸಿಂಗ್ ಫ್ಲೆಡ್ಜ್ ಶೇರ್ಸ್ ಫೆಸಿಲಿಟಿ ಕೂಡ ಇರುತ್ತೆ. 0 ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. MTF ಲೆಡ್ಜರ್ 100% ಟ್ರಾನ್ಸ್ಪರೆನ್ಸಿಯಲ್ಲಿ ಬರುತ್ತೆ. ಸೊ ಇನ್ನು ಇವರ ಅಚೀವ್ಮೆಂಟ್ಸ್ ಬಗ್ಗೆ ನೋಡೋದಾದ್ರೆ 17 lakh ಪ್ಲಸ್ ಕಸ್ಟಮರ್ಸ್ ಇದ್ದಾರೆ. 1 ಯೂಸರ್ ಆನ್ ಬೋರ್ಡ್ ಆಗ್ತಾ ಇದ್ದಾರೆ ಎವ್ರಿ 50 ಸೆಕೆಂಡ್ಗೆ. ಅದೇ ರೀತಿ 80 crore ಪ್ಲಸ್ ಟ್ರೇಡ್ಸ್ ಅನ್ನ ಫೆಸಿಲಿಟೇಟ್ ಮಾಡಿದ್ದಾರೆ. 4 ಸ್ಟಾರ್ ರೇಟಿಂಗ್ ಇದೆ. ಅದೇ ರೀತಿ 2.6 lakh ಪ್ಲಸ್ ಯೂಸರ್ಸ್ ಇದನ್ನ ರೆಫರ್ ಮಾಡ್ತಾ ಇದ್ದಾರೆ. 3 ರೆಫರಲ್ಸ್ ಓಪನ್ ಆಗ್ತಾ ಇದೆ ಪರ್ ಮಿನಿಟ್ ಗೆ. ಸೊ ಓವರ್ ಆಲ್ ಆಗಿ ಒಂದು ಪವರ್ಫುಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಕಾಂಪಿಟೇಟಿವ್ ಪ್ರೈಸಿಂಗ್ ಜೊತೆಗೆ ಗ್ಲೋಬಲ್ ಬ್ರಾಂಡ್ ಕೂಡ ಆಗಿರುತ್ತೆ. ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. ಇನ್ನು ಈ ಸಲ ಬಜೆಟ್ ಅಲ್ಲಿ ಯಾವ ಸೆಕ್ಟರ್ ಗೆ ಬೆನಿಫಿಟ್ ಆಗುತ್ತೆ ಮೆಜಾರಿಟಿ ಅಂತ ನಾವು ನೋಡೋದಾದ್ರೆ, ಕನ್ಸ್ಯೂಮರ್ ಗೂಡ್ಸ್ ಗೆ ಈ ಸಲದ ಬಜೆಟ್ ಬೆನಿಫಿಟ್ ಆಗಿರುತ್ತೆ. ಅದೇ ರೀತಿ FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಏನಿರುತ್ತೆ ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಕನ್ಸ್ಯೂಮರ್ ಗೂಡ್ಸ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನು ಬೇಕಾಗಿರುತ್ತೆ ಒಂದು ದಿವಸಕ್ಕೆ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಅನ್ನೋದು, ಆ ಪ್ರಾಡಕ್ಟ್ ಸ್ಟಾಕ್ಸ್ ಗಳಿಗೆ ಇದು ಬೆನಿಫಿಟ್ ಆಗಿರುತ್ತೆ. ಯಾಕಂದ್ರೆ ಈ ಸಲದ ಬಜೆಟ್ ಅಲ್ಲಿ ಗವರ್ಮೆಂಟ್ ಕೆಫೆಕ್ಸ್ ಇಂದ ಕನ್ಸ್ಯೂಮರ್ ಗೂಡ್ಸ್ ಗೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ನಾವು ನೋಡೋದಾದ್ರೆ ಫೋಕಸ್ ಮಾಡಬೇಕಾಗಿರುವಂತಹ ಸ್ಟಾಕ್ಸ್ ಹಿಂದೂಸ್ತಾನ್ ಯೂನಿಲಿವರ್ ಇರ್ಬೋದು, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಡಾಬರ್, ಮ್ಯಾರಿಕೋ, ವರುಣ್ ಬೆವರೇಜಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ITC ಲಿಮಿಟೆಡ್, ಕೋಲ್ಗೇಟ್, ನೆಸ್ಲೆ ಇಂಡಿಯಾ, LT ಫುಡ್ಸ್, ಝೈಡೂಸ್ ವೆಲ್ನೆಸ್, ಅದಾನಿ ವಿಲ್ಮಾರ್, ಬಜಾಜ್ ಕನ್ಸ್ಯೂಮರ್, PNG, ಹಿಂದೂಸ್ತಾನ್ ಫುಡ್ಸ್, ಜ್ಯೋತಿ ಲ್ಯಾಬೊರೇಟರೀಸ್, ಗೋಪಾಲ್, ಡೊಡ್ಲಾ ಡೈರಿ, ಮಿಸ್ಟರ್ ಬೆಕ್ಟರ್ ಸ್ಟಾಕ್ಸ್, ಈ ರೀತಿ ತುಂಬಾ ಸ್ಟಾಕ್ಸ್ ಇದೆ. ಈ ಸ್ಟಾಕ್ಸ್ ಅಲ್ಲಿ ನಾವು ಫೋಕಸ್ ಅನ್ನ ಮಾಡಬೇಕಾಗತ್ತೆ. ಇದಿಷ್ಟೇ ಅಲ್ಲದೆ ಮ್ಯಾನುಫ್ಯಾಕ್ಚರರ್ ಕನ್ಸ್ಯೂಮರ್ ಗೂಡ್ಸ್ ಸಚ್ ಆಸ್ ಎಲೆಕ್ಟ್ರಾನಿಕ್ಸ್, 2 ವೀಲರ್ಸ್ ಪ್ಲಾನ್ ಟು ಇನ್ಕ್ರೀಸ್ ಪ್ರೊಡಕ್ಷನ್ ಆಫ್ ಎಂಟ್ರಿ ಲೆವೆಲ್ ಪ್ರಾಡಕ್ಟ್ಸ್ ಲೈಕ್ ಇದಕ್ಕೆಲ್ಲ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಕೊಡುವಂತಹ ಚಾನ್ಸಸ್ ಇದೆ, ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುವಂತಹ ಚಾನ್ಸಸ್ ಇದೆ. ಇನ್ನು ಓವರ್ ಆಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ರಿಲೀಫ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಕನ್ಸ್ಯೂಮರ್ ಗೂಡ್ಸ್ ಗೆ ಈ 2025ರಲ್ಲಿ ಒಂದು ಇಂಪ್ಯಾಕ್ಟ್ ಅಂತೂ ಬರುವಂತಹ ಚಾನ್ಸಸ್ ಇದೆ ಬಜೆಟ್ ಇಂದ. ಸೊ ಹಾಗಿದ್ರೆ PSU ಸ್ಟಾಕ್ಸ್ ಗಳ ಕತೆ ಏನು, ರೈಲ್ವೆ ಸ್ಟಾಕ್ಸ್ ಗಳ ಕತೆ ಏನು ಅಂತ ನೋಡೋದಾದ್ರೆ, ಈಗಾಗಲೇ ರೈಲ್ವೆ ಸ್ಟಾಕ್ಸ್ ಅಲ್ಲಿ PSU ಸ್ಟಾಕ್ಸ್ ಅಲ್ಲಿ ಮೆಜಾರಿಟಿ 20, 30, 40% ವರೆಗೂ ಫಾಲ್ ಆಗಿರೋದನ್ನ ನಾವು ನೋಡಿದೀವಿ. ಈಗ ಸದ್ಯಕ್ಕೆ ರೈಲ್ವೆ ಸ್ಟಾಕ್ಸ್ ಮೇಲೆ ಹೊಸದಾಗಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಈಗ ಸ್ವಲ್ಪ ದಿವಸ ವೇಟ್ ಮಾಡಿ. ಒಂದಷ್ಟು ನಮ್ಗೆ ಏನಾದ್ರೂ ರಿವರ್ಸಲ್ ಆಗ್ತಾ ಇದೆ, ಎಲ್ಲ ಈ ಪರ್ಟಿಕ್ಯುಲರ್ ಸೆಕ್ಟರ್ಸ್ ಅಲ್ಲಿ ಒಂದಷ್ಟು ಬೆಳವಣಿಗೆ ಬರ್ತಾ ಇದೆ, ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಅಂತ ಬಂದಾಗ ಅವಾಗ ಹೊಸ ಇನ್ವೆಸ್ಟರ್ಸ್ ಈ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡೋದು ಬೆಟರ್ ಆಗಿರುತ್ತೆ. ಇನ್ನು ಆಲ್ರೆಡಿ ಬೈ ಮಾಡಿದೀವಿ, ಪೀಕ್ಸ್ ಅಲ್ಲಿ ಬೈ ಮಾಡಿದೀವಿ ಅನ್ನೋರಿಗೆಲ್ಲ ಕೂಡ ಕಾಲನೇ ಉತ್ತರಿಸಬೇಕು. ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ನೆನ್ಪಿರ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಆಗ್ಬೋದು. ರೈಲ್ವೆ ಸ್ಟಾಕ್ಸ್ ನೆಲ ಕಚ್ಚಿರೋದಂತೂ ನಿಜ. ನೆಲ ಕಚ್ಚಿರೋ ಸ್ಟಾಕ್ಸ್ ಗೆ ಮತ್ತೆ ಜೀವ ಬಂದ್ರೆ ಆದಷ್ಟು ಬೇಗ ಕೂಡ ಅದು ಬೆಳವಣಿಗೆಯನ್ನ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಟ್ ಇದಕ್ಕೆಲ್ಲ ಕೂಡ ನಿಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಫ್ಟಿಯಲ್ಲಿ ಯಾವ ರೀತಿ ಮೂವ್ಮೆಂಟ್ ಅನ್ನೋದು ಪಾಸಿಟಿವ್ ಕಡೆ ಹೋಗುತ್ತೋ, ನಮ್ಮ ರೈಲ್ವೆ ಸ್ಟಾಕ್ಸ್ ಇರ್ಬೋದು, PSU ಸ್ಟಾಕ್ಸ್ ಇರ್ಬೋದು, ಅಥವಾ ಅದರಲ್ಲಿ ಬರುವಂತಹ ಡಿಫೆನ್ಸ್ ಸ್ಟಾಕ್ಸ್ ಇರ್ಬೋದು, ಮತ್ತೆ ಚೇತರಿಕೆ ಕಾಣುವಂತಹ ದಿನಗಳು ಬಂದೇ ಬರುತ್ತೆ. ಬಟ್ ಇದಕ್ಕೆಲ್ಲ ಕೂಡ ತುಂಬಾ ನಮಗೆ ಮುಖ್ಯ ಆಗಿರೋದು ಪೇಷನ್ಸ್ ಆಗಿರುತ್ತೆ. ಸೊ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ. ಜೈ ಕರ್ನಾಟಕ. Investments in securities markets are subject to market risks. Read all the related documents carefully before investing.